ಹಾಯ್ ಹಲೋ ನಮಸ್ಕಾರ. ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ. ಆದ್ರೆ ಆ ತುಳಸಿ ಗಿಡ ಕೆಲವ್ರ ಮನೇಲಿ ಏನೇ ಆದ್ರೂ ತುಂಬಾ ಚೆನ್ನಾಗಿ ಬೆಳೆಯದೇ ಇಲ್ಲ. ಯಾಕೆ ಅಂದ್ರೆ ಅದನ್ನ ನೆಡೋ ವಿಧಾನ ಗೊತ್ತಿರಲ್ಲ. ಹಾಗಾಗಿ ತುಳಸಿ ಗಿಡ ಸೊಂಪಾಗಿ ಬೆಳೆಯಲ್ಲ. ಹಾಗಾದ್ರೆ ತುಳಸಿ ಗಿಡನ ಸೊಂಪಾಗಿ ಬೆಳೆಸೋದ್ ಹೇಗೆ? ನಾನಿವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವ್ದಾದ್ರು ಒಂದು ಪಾಟು, ನಾನು ಪಾಟ್ ಬದಲು ನೋಡಿ ಹಳೆಯದೊಂದು ಪೇಂಟ್ ಬಕೆಟ್, ಇದಕ್ಕೆ ಕೆಳಗಡೆ ತೂತ ಮಾಡ್ಕೋಬೇಕು, ಸೈಡಲ್ಲೂ ಕೂಡ ಹೋಲ್ಗಳನ್ನ ಮಾಡಬೇಕು. ಇದು ಯಾಕೆ ಅಂದ್ರೆ ಯಾವುದೇ ಗಿಡಕ್ಕಾದ್ರೂ ನೀರು ಹಾಕಿದ್ದು ಸರಾಗವಾಗಿ ಹೋಗ್ಬೇಕು, ನೀರು ಪಾಟ್ ಒಳಗಡೆನೆ ಉಳ್ಕೋಬಾರ್ದು. ಹಾಗಾಗಿ ಆ ಹೋಲ್. ಅದಾದ್ಮೇಲೆ ಮೊದಲನೇ ಲೇಯರು ಒಂದಿಷ್ಟು ಕಲ್ಲುಗಳನ್ನ ನಾವು ಅದಕ್ಕೆ ಹಾಕ್ಬೇಕು. ಯಾವ್ದಾದ್ರು ಕಲ್ಲು ಹಾಕ್ಬೋದು, ಜಲ್ಲಿ ಕಲ್ಲು, ಯಾವ್ದಾದ್ರು ಕಲ್ಲನ್ನ, ಒಂದು ಲೇಯರ್ ಕಲ್ಲನ್ನ, ಓಕೆ ಸಾಕು, ಒಂದು ಲೇಯರ್ ಕಲ್ಲು ಹಾಕಿದೀವಿ ನಾವೀಗ. ಓಕೆ, ಈ ಕಲ್ಲು ಹಾಕಿದ್ಮೇಲೆ ನೋಡಿ, ಈ ತೆಂಗಿನಕಾಯಿ ಕರ್ಟದಲ್ಲಿರುವಂತಹ ಜುಂಗಿರುತ್ತಲ್ಲ, ಇದನ್ನ ಬಿಡಿಸ್ಕೋಬೇಕು. ಇದ್ಯಾಕೆ ಅಂದ್ರೆ ಇದನ್ನ ಹಾಕೋದ್ರಿಂದ ಮಣ್ಣಿನಲ್ಲಿರೋ ತೇವಾಂಶ ಹೋಗಲ್ಲ. ಹಾಗಾಗಿ ಇದನ್ನ ಒಂದು ಲೇಯರ್ ಹಾಕ್ಬೇಕಿದ್ರ ಮೇಲೆ ಹಾಕೋಣ. ಒಂದು ಲೇಯರ್ ತೆಂಗಿನ ಜುಂಗ್ನ ಹಾಕಿದ್ವಿ. ಈಗ ಇದ್ರ ಮೇಲೆ ನೆಕ್ಸ್ಟ್ ಒಳ್ಳೆ ಮಣ್ಣು, ಒಂದು ಲೇಯರ್ ಮಣ್ಣು ಹಾಕೋಬೇಕು. ನಾನು ಕೆಮ್ಮಣ್ಣು ತಗೊಂಡಿದ್ದೀನಿ. ಕೆಮ್ಮಣ್ಣು ಒಂದು ಲೇಯರ್ ಕವರ್ ಆಗೋ ಹಾಗೆ ಹಾಕೊಳ್ಳಿ. ಆದ್ರೆ ತುಂಬಾ ಪ್ರೆಸ್ ಮಾಡಬೇಡಿ, ಗಟ್ಟಿ ಆಗದ್ ಬೇಡ. ಓಕೆ, ಹಾಕೊಂಡಿದೀವಿ ಒಂದು ಲೇಯರ್ ಮಣ್ಣು. ಈಗ ಈ ಮಣ್ಣು ಮೇಲೆ ಒಂದು ಲೇಯರ್ ಒಣಗಿದ ಎಲೆಗಳನ್ನ ಹಾಕಿ, ಒಣಗೋಗಿರೋ ಎಲೆಗಳನ್ನ ನಾನು ಹಾಕಿದ್ದೀನಿ. ಓಕೆ, ಮತ್ತೆ ಇದರ ಮೇಲೆ ಒಂದು ಲೇಯರ್ ಮಣ್ಣನ್ನು ಹಾಕೋಣ. ಸಕ್ಕರೆ, ಕೆಮ್ಮಣ್ಣು ಒಂದು ಲೇಯರ್ ಹಾಕಿದ್ದೀನಿ. ಇದರ ಮೇಲೆ ನಾನು ಗೊಬ್ಬರದ ಮಣ್ಣು ತಂದಿಟ್ಕೊಂಡಿದ್ದೀನಿ. ನೀವು ಯಾವ್ದಾರು ಇದ್ರಲ್ಲೂ ತಗೋಬಹುದು, ಅಥವಾ ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡ್ಕೊಂಡಿದ್ರೆ ಅದು ಆಗುತ್ತೆ, ಅಥವಾ ಯಾವ್ದಾದ್ರು ಎರೆಹುಳು ಗೊಬ್ಬರ ತಂದು ಹಾಕು. ಅದನ್ನು ಒಂದು ಲೇಯರ್. ಲೇಯರ್ ಗೊಬ್ಬರ, ಮತ್ತೆ ಒಂದು ಲೇಯರ್ ಮಣ್ಣು. ಓಕೆ, ಈಗ ನಾವು ಏನ್ ಮಾಡೋಣ ಅಂದ್ರೆ ಇದ್ರ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ, ಹೋಲ್ ಮಾಡಿ. ತುಳಸಿ ಗಿಡ, ನೀವು ಕೃಷ್ಣ ತುಳಸಿ ಬೇಕಾದ್ರೂ ಹಾಕ್ಬೋದು, ಅಥವಾ ಶ್ರೀ ತುಳಸಿ ಬೇಕಾದ್ರೂ ಹಾಕ್ಬೋದು, ನಿಮ್ಮ ಇಷ್ಟ. ಆದ್ರೆ ಯಾವುದೇ ಕಾರಣಕ್ಕೂ ತುಳಸಿ ಪಾಟ್ಗೆ 3-4 ಗಿಡಗಳನ್ನ, ಬೇರೆ ಜಾತಿ ಗಿಡಗಳನ್ನ ಹಾಕ್ತಾ. ಓಕೆ, ಇದನ್ನ ಇದರೊಳಗೆ ಬುಡ ಮುಚ್ಚೋಷ್ಟಿದ್ರೆ ಸಾಕು. ಇದ್ರ ಸುತ್ತ ಎರಡು ಕೈಯಿಂದ ಮೃದುವಾಗಿ ಪ್ರೆಸ್ ಮಾಡಿದ್ರೆ ಸಾಕು, ತುಂಬಾ ಬಲವಾಗಿ ಪ್ರೆಸ್ ಮಾಡಿ. ಈಗ ಇದ್ರ ಮೇಲೆ ಮತ್ತೆ ಈ ಜುಂಗಿದೆಯಲ್ಲ, ಕಾಯಿ ಜುಂಗು, ಇದನ್ನ ಹಾಕ. ಇದ್ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳ್ತೇನೆ, ತೇವಾಂಶ ಹೋಗದೆ ಇರೋ ಹಾಗೆ ನಾವು ಈ ಕಾಯಿ ಜುಂಗನ್ನ
ಅವಾಗ ಮಣ್ಣಿನ ತೇವಾಂಶ ಅಲ್ಲೇ ಉಳ್ಕೊಳ್ಳುತ್ತೆ. ಈಗಿದ್ರ ಮೇಲೆ ನಾವು ಮತ್ತೆ ಗೊಬ್ಬರದ ಮಣ್ಣನ್ನ ನಾವು ಮಾಡೋ ಇನ್ನೊಂದು ತಪ್ಪೇನು ಅಂದ್ರೆ ನಮ್ಗೆ ತುಳಸಿ ಗಿಡ ಅಂದ್ರೆ ಅಸಾಧ್ಯವಾದ ಭಕ್ತಿ. ಸೊ ಅದು ದೇವ್ರ ಸಮಾನ. ಹೌದು, ದೇವ್ರ ಸಮಾನನೇ. ಯಾಕೆಂದ್ರೆ ತುಳಸಿ ಬೇಕಾದಷ್ಟು ಔಷಧೀಯ ಗುಣಗಳನ್ನು ಕೂಡ ಹೊಂದಿರುತ್ತೆ ಅಲ್ವಾ? ಹಾಗಂತ ಅದಕ್ಕೆ ಪೂಜೆ ಮಾಡೋ ನೆಪದಲ್ಲಿ ನೀವು ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಟ್ರೆ ಈಗ ಬರೋ ಅರ್ಶಿನ ಕುಂಕುಮ ಎಲ್ಲ ಕೆಮಿಕಲ್ಸ್, ಅದೇನಾಗತ್ತೆ ಈ ಗಿಡನ ಹಾಳು ಮಾಡ್ತಾರೆ. ಹಾಗಾಗಿ ಅರ್ಶಿನ ಕುಂಕುಮನ ನೀವೇನೇ ಇದ್ರೂ ಕಟ್ಟೆಗೆ ಪೂಜೆ ಮಾಡ್ಕೊಳ್ಳಿ, ತುಳಸಿ ಗಿಡಕ್ಕೆ ಪೂಜೆ ಮಾಡಿ. ಆಮೇಲೆ ಹೂವು ಅಷ್ಟೇ, ಹೂವು ಹಾಕ್ಬಾರ್ದು. ಹೂವು ಯಾಕೆ ಗಿಡಕ್ಕೆ ಹಾಕ್ಬಾರ್ದು ಅಂದ್ರೆ ಆ ಹೂವಿನ ಸ್ವಾದಕ್ಕೆ ಇರುವೆಗಳು ಬೇರೆ ಕ್ರಿಮಿಕೀಟಗಳು ಬಂದು ಅದನ್ನ ತಿಂದ್ಬಿಡುತ್ತೆ. ಹಾಗಾಗಿ ಹೂವನ್ನು ಕೂಡ ನೀವು ಏನೇ ಇದ್ರೂ ಕಟ್ಟೆಗೆ ಹಾಕಿ ಪೂಜೆ ಮಾಡ್ಕೊಳ್ಳಿ, ಪಾಟ್ಗೆ ಹಾಕಿ ಪೂಜೆ ಮಾಡ್ಕೊಳ್ಳಿ, ಗಿಡದ ಮೇಲೆ ಹಾಕಬೇಕು ಅಲ್ವಾ? ಆಮೇಲೆ ನೀರು ಅಷ್ಟೇ ತುಂಬಾ ಹಾಕ್ಬಾರ್ದು. ಆಮೇಲೆ ಇದನ್ನ ಬಿಸಿಲಲ್ಲೇ ಇಡಬೇಕು, ಮನೆ ಒಳಗೆ ತಗೊಂಡೋಗಿ ಇಟ್ಕೋಬಾರ್ದು. ಬಿಸಿಲಲ್ಲಿ ಇರ್ಬೇಕು ತುಳಸಿ ಗಿಡ ಯಾವಾಗ. ದಿನಕ್ಕೆ 1 ಮಗ್ಗು ನೀರು ಹಾಕಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ. ಈಗಂತೂ ಮಳೆಗಾಲ, ಯಥೇಚ್ಛವಾಗಿ ಮಳೆನೇ ಬರ್ತಾ ಇರುತ್ತೆ. ಹಾಗಾಗಿ ಅದೇ ಆರಾಮಾಗಿ ಬೆಳ್ಕೊಳ್ಳುತ್ತೆ. ಹೀಗೆ ಮಾಡಿದ್ರೆ ತುಳಸಿ ಗಿಡ ಅದ್ಭುತವಾಗಿ ಸೊಂಪಾಗಿ ಬೆಳೆಯೋದ್ರಲ್ಲಿ ಅನುಮಾನನೇ ಇಲ್ಲ. ಮಾಡ್ತೀರಾ ಅಲ್ವಾ? ನೀವು ತುಳಸಿ ಗಿಡ ಬೆಳೆಸಿ ನನಗೊಂದು ಮೆಸೇಜ್ ಹಾಕಿ. ಬಾಯ್.